ದಾವಣಗೆರೆಯಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಅವ್ರಿಗೇನು ಪ್ರತಿಫಲ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮ ತಂದೆ ತಾಯಿ ಕಷ್ಟ ಬಿದ್ದು ನಮ್ಮನ್ನು ಓದಿಸ್ತಿದ್ದಾರೆ. ಆದರೆ ಇವಾಗಿನ ಪರಿಸ್ಥಿತಿನೇ ಹೀಗೆ ಇದೆ ಅಂದರೆ ನಮ್ಗೇನು ಸಿಗುತ್ತೆ? ಸರ್ಕಾರದವ್ರು ಸಂದೇಶ ಕೊಡಿ. ನೀವು ಪಕ್ಷ ಅಂತ ಕಿತ್ಲಾಡ್ಕೊಂಡಿದ್ರೆ ನಾವೇನು ಮಾಡಬೇಕು? ಉದ್ಯೋಗ ಕೇಳೋರು ಬಂದಿರೋರು. ಖಂಡಿತ ಮೇಡಮ್, ಕರೆಕ್ಟು. ಉದ್ಯೋಗ ಅನ್ನೋವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೋ ಬಿಜೆಪಿ ಪಕ್ಷಕ್ಕೋ JDS ಪಕ್ಷಕ್ಕೋ ಅಥವಾ ಬೇರೆ ಯಾವುದೋ ಪಕ್ಷಕ್ಕೋ ಸೀಮಿತವಾಗಿರುವಂತಹ ಟಾಪಿಕ್ ಅಲ್ವೇ ಅಲ್ಲ. ಅವರು ಅದನ್ನೇ ಹೇಳಿದ್ದು. ನೀವು ಕಿತ್ತಾಡಬೇಡಿ, ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇರೋದು. ನಾವು ಬೇರೆ ಬೇರೆ ಸರ್ಕಾರ ಅನ್ನೋದನ್ನ ಮರೆತು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕಾಗಿದೆ. ಆಕೆ ಬಹಳ ಚೆನ್ನಾಗಿ ಹೇಳಿದ್ರು. ಸರ್ಕಾರದಲ್ಲಿ ಇರುವಂತ ಒಂದು ಇತಿಮಿತಿ ನಮ್ಮ ಹತ್ರ ಇವಾಗ ಇರುವಂತದ್ದು ಎಷ್ಟು? 2 ಲಕ್ಷ ಕೆಲಸಗಳು. ಅದ್ರಲ್ಲಿ 50,000 ಭರ್ತಿ ಮಾಡಿ 56,000 ಭರ್ತಿ ಮಾಡ್ತೀವಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಪೂರ್ತಿ ಭರ್ತಿ ಆಗ್ಬಿಡುತ್ತೆ. 2 ಲಕ್ಷ ಉದ್ಯೋಗ ಸೃಷ್ಟಿ ಆದ್ಮೇಲೆ ಮುಂದೆ ಏನು ಅಂತ ಕೇಳಿದಾಗ ರಾಜ್ಯ ಸರ್ಕಾರವಾಗಿ ನಾವು ಕಟ್ಟೆತ್ತಿ ನೋಡೋದು ಕೇಂದ್ರ ಸರ್ಕಾರದ ಮೇಲೆ. ಯಾವಾಗ ಆ ಪಾಲಿಸಿಗಳ ಬಗ್ಗೆ ಸ್ಟೂಡೆಂಟ್ ಕೇಳಿರುವಂತ ಪ್ರಶ್ನೆ ಪಕ್ಷಾತೀತವಾಗಿ ಆನ್ಸರ್ ನೀವಿಬ್ರು ಮಾಡಿ. ಎಕನಾಮಿಕ್ ಪಕ್ಷಾತೀತವಾಗಿ ನೀವಿಬ್ರು ಕೂಡ ಉತ್ತರ ಕೊಡಬೇಕು. ಪೊಲಿಟಿಕಲ್ ಫ್ರೇಮ್ ಕೂಡ ಹೋಗ್ಬಿಡಿ ಸ್ವಾತಿ ಅವರಿಗೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಪಕ್ಷಾತೀತವಾಗಿ ಇಬ್ರು ಕೊಡ್ಬೇಕು ಈ ಪ್ರಶ್ನೆ ಉತ್ತರನ. ಯಾರೇನ್ ಮಾಡಕ್ಕಾಗಲ್ಲ. ಶ್ರೀಪಾದ್ ಅವರೇ, ಪುಟಿ ನೀನ್ ಏನು ಓದ್ತಿದ್ಯೋ ನನಗೆ ಗೊತ್ತಿಲ್ಲ. ಚಿಕ್ಕ ಹುಡುಗಿ ತರ ಕಾಣಿಸ್ತೀರಾ. ವಾಟ್ ಎವರ್ ಇಟ್ ಇಸ್, ಇರೆಸ್ಪೆಕ್ಟಿವ್ ಆಫ್ ಯುವರ್ ಏಜ್ ಅಂಡ್ ಯುವರ್ ಕ್ವಾಲಿಫಿಕೇಶನ್, ನಾನು ಈ ವಿಚಾರನ ಬಹಳ ಸ್ಪೆಸಿಫಿಕ್ ಆಗಿ ನಾನು ಹೇಳ್ಬಿಡ್ತೀನಿ. ತುಂಬಾ ಸಮಯ ತಗೊಳ್ಳೋದಿಲ್ಲ. ಉದ್ಯೋಗ ಅನ್ನುವಂಥದ್ದು ಒಬ್ಬರ ಬದುಕನ್ನ ಬದಲಾಯಿಸುವಂತ ಕಟ್ಕೊಡುವಂತಹ ಒಂದು ದೊಡ್ಡ ವಿಚಾರ. ಈ ದೇಶದಲ್ಲಿ ನಾವು ವಕ್ತಾರರಾಗಿ, ನಾವು ನಾಯಕರಾಗಿ, ನಾವು ಏನೇ ಕಿತ್ತಾಡ್ಲಿ, ನಾವು ಏನೇ ಮಾಡಿ, ನಾವು ಚುನಾವಣೆ ರಾಜಕೀಯಕ್ಕೆ ರಾಜಕೀಯ ಬದಿಗಿಡಿ 30 ಸೆಕೆಂಡ್ ಆನ್ಸರ್ ಮಾಡಿ. 30 ಸೆಕೆಂಡ್